ಸೊ ವಿ ಎಕ್ಸಾಮ್ಗೆ ನಾನು ಕಂಪ್ಲೀಟ್ 0% ನಾನು ಪ್ರಿಪೇರ್ ಆಗಿದ್ದೆ. ಜಿ ಕೆಲ್ಲಿ ಬಂದುಬಿಟ್ಟು ಪಾಲಿಟಿ, ಹಿಸ್ಟ್ರಿ, ಏನು ಬೇಸಿಕ್ ಸಬ್ಜೆಕ್ಟ್ಸ್ಗಳಿದೆಯೋ ಕೋರ್ ಸಬ್ಜೆಕ್ಟ್ಸ್ಗಳು ಅದರಲ್ಲಿ ಪ್ರಿಪೇರ್ ಆಗಿದೆ. ಅಂದರೆ ವಿ ಎಗೆ ಅಂತ ಕುತ್ಕೊಂಡೆಲ್ಲ ನಿಜವಾಗ್ಲೂ ಪ್ರಿಪೇರ್ ಆಗಿಲ್ಲ, ಅದಂತೂ ಸತ್ಯನೇ. ನಾರ್ಮಲ್ ಎಕ್ಸಾಮ್ಗೆ ಓದ್ತಿರ್ತೀವಲ್ಲ ಅದೇ ಫ್ಲೋಲ್ಲೇ ನಾ ಇದ್ದೆ ಅಷ್ಟೇ. ಬಟ್ ಎಕ್ಸಾಮ್ ಇದೆ ಕುತ್ಕೊಂಡು ಓದೋಣ ಅನ್ನೋ ಲೆವೆಲಿಗೆಲ್ಲ ಪ್ರಿಪೇರ್ ಆಗಿರಲಿಲ್ಲ. ಓಕೆ, ಅದ್ರ ಪಾಡಿಗೆ ಅದು ಹೋಗ್ತಾಯಿತ್ತು. ನಾನೊಂದು ಕೋರ್ ಸಬ್ಜೆಕ್ಟಲ್ಲಿ ನಾರ್ಮಲ್ ರಿವಿಷನ್ ಎಲ್ಲ ನಡೆದಿತ್ತು. ನಾರ್ಮಲ್ ಎನ್ವೈರ್ನಮೆಂಟ್, ಪಾಲಿಟಿ, ಹಿಸ್ಟ್ರಿ, ಜಿಯೋಗ್ರಫಿ, ಎನ್ವೈರ್ನಮೆಂಟ್ ಇದರಲ್ಲೆಲ್ಲ ನಾನು ಆಲ್ಮೋಸ್ಟ್ ನಂದು ಫ್ಲೋ ಹಾಗೆ ಇತ್ತು. ಇನ್ನು ಕರೆಂಟ್ ಅಫೇರ್ಸಿಗೆ ಬಂದುಬಿಟ್ರೆ ಸ್ಟೇಟ್ ಕರೆಂಟ್ ಅಫೇರ್ಸು ಕಂಪ್ಲೀಟ್ 0%. ನನಗೆ ಯಾವುದೇ ಥರ ನಾಲೆಡ್ಜ್ ಕೂಡ ಇರಲಿಲ್ಲ, ಯಾಕೆಂದರೆ ನಾನು ಪ್ರಿಪೇರ್ ಆಗಿರಲಿಲ್ಲ. 0 ಅಂದರೆ ಮೈನಸ್ ಕೂಡ. ನನ್ನ ಸ್ಟೇಟ್ ಕರೆಂಟ್ ಅಫೇರ್ಸ್ ಎಂಥದ್ದು ನೋಡ್ಕೊಂಡು ಕೂಡ ಇರಲಿಲ್ಲ. ಇನ್ನು ಈ ಕರ್ನಾಟಕ ಹಿಸ್ಟ್ರಿ, ಕರ್ನಾಟಕ ಜಿಯೋಗ್ರಫಿ, ಕರ್ನಾಟಕ ಫ್ರೀಡಮ್ ಮೂಮೆಂಟ್ ಇದ್ರ ಬಗ್ಗೆ ಕೂಡ ನಾ ಸಪ್ರೇಟಾಗಿ ಕುತ್ಕೊಂಡಂತೂ ಪ್ರಿಪೇರ್ ಆಗಿಲ್ಲ, ಅದು ನಿಜಾನೇ. ಸೊ ಇದರಲ್ಲಿ ನಾನು ಪ್ರಿಪೇರ್ ಆಗಿದ್ದು ಅಂದರೆ ಈ ಎಕ್ಸಾಮಿಗೆ ಪ್ರಿಪೇರ್ ಆಗಿರಲಿಲ್ಲ. ಬಟ್ ಒಂದು ಫ್ಲೋ ಅಲ್ಲಿ ಇದ್ದಿದ್ದು ಅಂದರೆ ಕಂಪ್ಲೀಟ್ ನಾರ್ಮಲ್ ಜಿ ಕೆ ಕೋರ್ ಸಬ್ಜೆಕ್ಟ್ಸ್ ಮೇಲೆ ಒಂದು ಹಿಡ್ತಾ ಇತ್ತು. ಇನ್ನು ಪೇಪರ್ 2ಗೆ ಬಂದರೆ ಇಂಗ್ಲೀಷ್ ಮೇಲೆ ನಂಗೆ ಹಿಡ್ತಾ ಇತ್ತು. ಅಂದರೆ ಇಂಗ್ಲೀಷ್ ಸ್ವಲ್ಪ ಆರಾಮ್ಸೆ ಸ್ವಲ್ಪ, ಇವಾಗ ಫಾರ್ ಎಕ್ಸಾಂಪಲ್ ಒಂದು 30 ಕ್ವಶನ್ ಕೊಟ್ಟರು ಕೂಡ ಒಂದು 25 ಕ್ವಶನ್ಸ್ ಆದರೂ ಮಾಡ್ತಿದ್ದೆ. ಯಾಕೆಂದರೆ ನನಗೆ ಇಂಗ್ಲೀಷಲ್ಲಿ ಒಳ್ಳೆ ಫ್ಲೋ ಇದೆ, ಅದಂತೂ ನಿಜನೇ. ಇಂಗ್ಲೀಷ್ ಮೇಲೆ ಒಂದು ಹಿಡ್ತಾ ಇದೆ. ಸೊ ಒಂದು 25 ಕಂಪ್ಲೀಟ್ ಏನಲ್ಲ ಅಂದರೆ ಒಂದು 25 ಮಾಡಿಬಿಟ್ಟು ಬರ್ತೀನಿ, ಅದು ಯಾವುದೇ ಪೇಪರ್ ಇದ್ದರೂ ಕೂಡ. ಇನ್ನು ಕಂಪ್ಯೂಟ್ರು ಕಂಪ್ಲೀಟ್ 0, ಎಂಥದ್ದು ನಾಲೆಡ್ಜ್ ಇಲ್ಲ. ಇನ್ನು ಕನ್ನಡ ನಾ SLC ಇರುವಾಗ 125 124 ತೆಗ್ದಿದ್ರು ಕೂಡ ಇಷ್ಟು ಗ್ಯಾಪಲ್ಲಿ ಮರ್ತ್ಬಿಟ್ಟಿದೆ ನಾನು. ಕನ್ನಡ ಮೇಲೆ ತುಂಬ ಗ್ಯಾಪ್ ಆಗಿಬಿಟ್ಟಿತ್ತಲ್ಲ, ಕಂಪ್ಲೀಟಾಗಿ ಮರ್ತಿದ್ದೆ. ಈ ತತ್ಸಮ ತದ್ಭವ, ವಿರುದ್ಧಾರ್ಥಕ ಪದ ಅಥವಾ ಸಮಾನಾರ್ಥಕ ಪದ ಇವೆಲ್ಲ ಮಾಡ್ತಿದ್ದೆ ಹೊರತು ಈ ಸಮಾಸ, ಸಂಧಿ ಆ್ಯಕ್ಚುಲಿ ಇದೆಲ್ಲ ಮರ್ತೋಗುತ್ತೆ. ನನಗೆಲ್ಲ ಯಾರಿಗಾದ್ರೂ ಮರ್ತೋಗುತ್ತೆ, ಯಾಕೆಂದರೆ ಇದಕ್ಕೆ ಸ್ವಲ್ಪ ರಿವಿಷನ್ಸ್ಗಳು ಬೇಕು. ಯಾಕಂದರೆ ಒಂದೊಂದು ಸಂಧಿನೂ ಒಂದೊಂದು ಸಮಾಸನೂ ಮತ್ತೆ ನೋಡ್ಕೊತಿದ್ರೆ ಅದೊಂದು ಫಾರ್ಮುಲಾ ಥರ ತಲೆಯಲ್ಲಿ ಹುಡ್ಕೊಳ್ತಿದ್ದೆ. ಸೊ ಹಾಗಾಗಿ ಕನ್ನಡ ಕಂಪ್ಲೀಟಾಗಿ ಎಂಥದ್ದು ಓದ್ಕೊಂಡಿರಲಿಲ್ಲ. ಬಟ್ ಲಾಸ್ಟ್ ಡೇ ಮಾತ್ರ ಒಂದು ಸ್ವಲ್ಪ ಲೋಪ ಸಂಧಿ ಅಂದರೆ ಏನು, ಆಗಮ ಸಂಧಿ ಅಂದರೆ ಏನು, ಈ ಥರ ಸಮಾಸಗಳು ಇವೆಲ್ಲ ಸ್ವಲ್ಪ ಕುತ್ಕೊಂಡು ನೋಡ್ಕೊಂಡಿದ್ದು. ಕನ್ನಡದಲ್ಲಿ ಕೆಲವೊಂದೆಲ್ಲ ಈಗಲೂ ಮರ್ತೋಗ್ಬಿಟ್ಟಿದೆ, ಕೆಲವೊಂದೆಲ್ಲ ಮರ್ತೋಗಿರ್ತೀವಲ್ವ. ಸೊ ಅದೆಲ್ಲ ಲಾಸ್ಟಲ್ಲಿ ವ್ಯಂಜನ, ಸ್ವರ ಇವೆಲ್ಲ ಒಂದು ಸ್ವಲ್ಪ ಲಾಸ್ಟ್ ಡೇ ಒಂದು